ಮಾಡ್ರಿ ವಿದ್ಯಾರ್ಥಿಗಳೇ. 68ನೇ ಪ್ರಶ್ನೆ 2018 ಓ ಸಿರೀಸ್ ಪ್ರಶ್ನೆ ನಂಬರ್ 68. ಜಮ್ಮು ಎಕ್ಸ್ಪ್ರೆಸ್ ರೈಲು ಗಾಡಿ ಜಮ್ಮುವಿನಿಂದ ಪೂರ್ವಾಹ್ನ 8:20ಕ್ಕೆ ಹೊರಡುತ್ತದೆ. ಅದು ದೆಹಲಿಯನ್ನು ತಲುಪಲು 8 ಗಂಟೆ 35 ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ. ಅದು 25 ನಿಮಿಷ ತಡವಾಗಿ ದೆಹಲಿ ಎಷ್ಟು ಗಂಟೆಗೆ ತಲುಪುತ್ತದೆ? ನೋಡ್ರಿ, ನಿಜವಾಗಿ ಅದು ಸಮಯ ಎಷ್ಟು ತಗೋತದೆ? 8 ಗಂಟೆ 35 ನಿಮಿಷ ತಗೋತದೆ. ಆದ್ರೆ 25 ನಿಮಿಷ ತಡ ಆಗ್ತದಂದ್ರೆ ಅದು ದೆಹಲಿ ತಲುಪುವ ಸಮಯ ಹೆಂಗೆ ತಕ್ಕೋಬೇಕಂದ್ರೆ ನೋಡ್ರಿ, ದೆಹಲಿಯನ್ನು ತಲುಪಲು ಬೇಕಾದ ಸಮಯ ದೆಹಲಿ ತಲುಪಲಿಕ್ಕೆ ಬೇಕಾಗುವ ಸಮಯ ಏನೇನು ಮಾಡಿದರೆ ಬರ್ತದನ್ನು ತಿಳ್ಕೊಬೇಕು ಮೊದಲು. ಎಷ್ಟು ಗಂಟೆಗೆ ತಲುಪ್ತದ? ದೆಹಲಿ ತಲುಪಲು ಬೇಕಾದ ಸಮಯ ಅಂದ್ರೆ ತಲುಪುವ ಸಮಯ. ತಲುಪಬೇಕಾದ ಸಮಯ ಅಲ್ಲ, ತಲುಪುವ ದೆಹಲಿಯನ್ನು ತಲುಪುವ ಸಮಯ. ದೆಹಲಿ ಎಷ್ಟು ಗಂಟೆಗೆ ತಲುಪ್ತದದು? ಅದನ್ನ ಹೆಂಗೆ ಕಂಡುಹಿಡಿಬೇಕಂದ್ರೆ, ಅದು ಮೊದಲು ಜಮ್ಮು ಎಕ್ಸ್ಪ್ರೆಸ್ ರೈಲು ಗಾಡಿ ಪೂರ್ವಾಹ್ನ 8:20 ಹೊರಟ ಸಮಯದಾಗ ಇದು ಹೊರಟ ಸಮಯದಾಗ ನೀವೇನು ಮಾಡ್ಬೇಕನ್ನೋದು ಹೇಳ್ತಾನೆ. ಹೊರಟ ಸಮಯ ಎಷ್ಟದ ಚುಗೋರಿ? 8 ಗಂಟೆ 20 ನಿಮಿಷ ಅದ. 8 ಗಂಟೆ 20 ಹೊರಟ ಸಮಯ ಪೂರ್ವಾಹ್ನ. ಆಮೇಲೆ ಪ್ರಯಾಣದ ಒಟ್ಟು ಅವಧಿ ಕೂಡಿಸ್ಕೋಬೇಕಿದ್ರಾಗ. ನಿಜವಾದ ಸಮಯ ಎಷ್ಟು? ಪ್ರಯಾಣ ದಿನಾಲೂ ತಲುಪೋ ಸಮಯ ಈಗ ನಾವು ಮಾಡೋದು. ಪ್ರಯಾಣದ ಒಟ್ಟು ಅವಧಿ ಬರೋಬ್ಬರಿ 8 ಗಂಟೆ 35 ನಿಮಿಷ. ಇಲ್ಲೇ ತಿಳ್ಕೊಬೇಕು ನೀವು. ಪ್ರಯಾಣದ ಅವಧಿ 8 ಗಂಟೆ 35 ನಿಮಿಷ. ಎರಡೇ ಕೂಡಿಸಿಬಿಟ್ರಿ ಅಂದ್ರೆ ನೀವು ಪ್ರತಿದಿನ ಕರೆಕ್ಟಾಗಿ ತಲುಪೋ ಸಮಯ ಸಿಗ್ತದೆ. 25 ನಿಮಿಷ ತಡ ಅಂದಾರಲ್ಲ, ಅವಾಗ ಏನು ಮಾಡಬೇಕು? ತಡವಾದ ಸಮಯವನ್ನು ನಾವು ಇದರಾಗ ಕೂಡಿಸ್ಕೋಬೇಕು, ಅಂದ್ರೆ ತಲುಪುವ ಸಮಯ ಬರ್ತದೆ. ತಡವಾದ ಎಷ್ಟು? 25 ನಿಮಿಷ ತಡವಾದ ಸಮಯ ಬರೋಬ್ಬರಿ 25 ನಿಮಿಷ. ಎಷ್ಟು? 25 ನಿಮಿಷ. ಇವೆರಡೂ ಕೂಡ್ಸ್ಕೊಂಡು ಬಿಟ್ರೆ ಏನು ಬರ್ತದೆ? ಟ್ರೈನ್ ತಲುಪುವ ಸಮಯ ಬರ್ತದೆ. 5, 5, 10, 5, 6, 7, 8, ಆಮೇಲೆ 3, 2, 5, 6, 7, 8, 8, 8, 16. 80 ಅಂದ್ರೆ ಏನು? 60 ನಿಮಿಷಕ್ಕಿಂತಲೂ ಹೆಚ್ಚಾಗಬಾರ್ದು. ಇದರಾಗ 60 ಕಳೀರಿ, ಇದರಾಗ 1 ಗಂಟೆ ಕೂಡಿಸ್ರಿ, ಈ ನಿಮಿಷನ ಕಳಿಬೇಕು. 60ಕ್ಕಿಂತಲೂ 80 ಏನಾಯ್ತು? ಹೆಚ್ಚಾಗ್ತು. ಅವಾಗ ನಾವು ಏನು ಮಾಡ್ಬೇಕಪ್ಪ ಅಂದ್ರೆ ನೋಡಿ, ಈ ನಿಮಿಷಗಳನ್ನು ಬೇರೆ ಇಡಬೇಕು, ಅದನ್ನು ತಿಳ್ಕೊಬೇಕು. ಇದು ಪ್ಲಸ್, ಇದೇನದ ಗಂಟೆ, ಇದು ನಿಮಿಷ. ಹಿಂಗೆ ತಿಳ್ಕೊಬೇಕು ಗಣಿತಗಳು. 80ರಾಗ 60 ಆದ್ರೆ 20 ನಿಮಿಷ ಆಯ್ತು. 16, 1, 17. ಇದು 17 ಗಂಟೆ 20 ನಿಮಿಷ ಏನಿದು ಬಸ್ಸಿನ ವೇಳಾಪಟ್ಟಿಗೆ ಬಂತು. ಇದರಾಗ 17, 20 ಹುಡುಕ್ಯಾಡ್ರದ ನೋಡ್ರಿ. ಇಲ್ಲಂದಾಗ ಇದರಾಗ ಗಡಿಯಾರದ ಸಮಯ ಮಾಡ್ಕೋಬೇಕಾದ್ರೆ ಇದರಾಗ 12 ಕಳೆದು ಬಿಡ್ಬೇಕು ನೀವು. ಎಷ್ಟು ಕಳಿಬೇಕು? 12 ಕಳೆದ್ಬೇಕು. ಅಂದ್ರೆ ನೀವು ಗಡಿಯಾರದ ಸಮಯ ಮಾಡ್ಕೋತೀರಿ. ಪೂಜೆ 2 ಬರೋಬ್ಬರಿ 5 ಗಂಟೆ 20 ನಿಮಿಷ. ಯಾವಾಗ? ಅಪರಾಹ್ನ, ಸಂಜೆ ಅಂದ್ರೆ 5 ಗಂಟೆ 20 ನಿಮಿಷ ಅಪರಾಹ್ನ. ನೋಡಿ, ಆನ್ಸರ್ ಇಸ್ ಈಕ್ವಲ್ ಟು ತಲುಪಿದ ಸಮಯ ಬರೋಬ್ಬರಿ
ತಲುಪಿದ ಸಮಯ ಬರೋಬ್ಬರಿ ಎಷ್ಟು? 5:20. 5:20 ಅಪರಾಹ್ನ ಅಂತ ಬರಿಬೇಕು. ರಾತ್ರಿ ಸಂಜೆನ್ಯಾಗ ಅಂದ್ರೆ ಅಪರಾಹ್ನ ಅಂತ ಬರೆದು ಬಿಡ್ರಿ. ನೋಡಿ, ಉತ್ತರ ಸಂಖ್ಯೆ ಎಷ್ಟು ಅದ ನೋಡ್ರಿ. ಸರಿಯಾಗಿ ತಿಳ್ಕೊಬೇಕು. ಸಮಯದ ಲೆಕ್ಕಗಳನ್ನು ಹೆಂಗೆ ಕೂಡಿಸ್ತಾರೆ ಸರ್ ಅದನ್ನ ತಿಳ್ಕೊಬೇಕು. ಉತ್ತರ ಸಂಖ್ಯೆ ಸಿ. ಈಗ ನಾವೇನ್ ಮಾಡಬೇಕು, ದೆಹಲಿಯನ್ನು ತಲುಪುವ ಸಮಯ ಬರೋಬ್ಬರಿ ಹೊರಟ ಸಮಯದೊಳಗೆ ಪ್ರಯಾಣದ ಒಟ್ಟು ಅವಧಿ ಕೂಡಿಸಿದ್ರಿ ಅಂದ್ರೆ, ಇವೆರಡೇ ಕೂಡಿಸಿದ್ರಿ ಅಂದ್ರೆ ದಿನಾಲು ಟ್ರೈನ್ ಹೋಗಿ ಮುಟ್ಟೋ ಸಮಯ ಬರ್ತಾವೆ. 25 ನಿಮಿಷ ತಡ ಆಗ್ಯದ ಅಂದ್ರೆ 25ನೇ ತಡವಾದ ಸಮಯವನ್ನು ನೀವು ಕೂಡಿಸ್ಬಿಡ್ರಿ. 16:80. 16:80 ಅಂತಂದ್ರೆ ಏನು? ಇದು ಯಾವ ಸಮಯ ಆಯ್ತದು? ಗಡಿಯಾಳದ ಸಮಯ ಆಯ್ತು. 16 ಅಂಕಿ ಸಿಗೋದಿಲ್ಲ ಗಡಿಯಾಳದಾಗಿದ್ರೆ 12 ಕಳೆದು ಬಿಡ್ರಿ. ಇದು 1:60 17 ಗಂಟೆ. ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ 16:80 ಇದು. ಈ 80ರಾಗ 60 ಕಳೆದ್ರಿ ಅಂದ್ರೆ 1 ಗಂಟೆ ಆಯ್ತು, 20 ನಿಮಿಷ ಆಯ್ತು. 17 ಗಂಟೆ 20 ನಿಮಿಷ ಆಯ್ತು. ಇದನ್ನ ಬಸ್ಸಿನ ಸಮಯ ಮಾಡ್ಕೋಬೇಕಾದ್ರೆ 12 ಗಂಟೆ ತನಕ 2 ಭಾಗ ಗಡಿಯಾರದ ಭಾಗಗಳು 2 ಹಗಲು 12 ರಾತ್ರಿ 12. ಅವಾಗ ನೀವು ಹಿಂಗೆ ಕಳ್ಕೊಬೇಕು. 12 ಗಂಟೆ ಕಳಿಬೇಕು. 20 ನಿಮಿಷ ಆಯ್ತು. 17ರಾಗ 12 ಆದರೆ 5:20 ಅಪರಾಹ್ನ ಅಂತ ಬರೆದು ಬಿಟ್ರಿ ಅಂದ್ರೆ ನಿಮಗೆ ತಲುಪಿದ ಸಮಯ ಸಿಗ್ತದೆ. ಇಷ್ಟ ನೀವು ತಿಳ್ಕೊಬೇಕು. ಈ ಗಣಿತನ ಹೆಂಗೆ ತಿಳ್ಕೊಬೇಕು ಅನ್ನೋದು ಮತ್ತೊಂದ್ಸಲ ರಿಪೀಟ್ ನೀವು ನೋಡ್ರಿ. ಉತ್ತರ ಸಂಖ್ಯೆ ಸಿ. ಸರ್ ಲೆಕ್ಕಗಳು ಸರಿಯಾಗಿ ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ಗಣಿತಗಳು ತಿಳಿತಾವ. ಬಿಡಿಸ್ಕೊಡ್ರಿ.